ಓಂ ಶಾಂತಿ. ಶರೀರದ ಹೆಸರು ರೇಖಾ ಅಂತ. ಈಗ ಬ್ರಹ್ಮಕುಮಾರಿ ಆದ್ಮೇಲೆ ಬಿ.ಕೆ. ರೇಖಾ ಅಂತ ನಾನು ಗುರುತಿಸಲ್ಪಡ್ತೇನೆ. ಜ್ಞಾನದಲ್ಲಿ ಬಂದು ಸುಮಾರು 13 ವರ್ಷಗಳಾಯ್ತು. ಜ್ಞಾನ ಹೇಗೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಮಾತೆ ನನಗೆ ಜ್ಞಾನಕ್ಕೆ ಕರ್ಕೊಂಡು ಬಂದ್ರು. ಪಕ್ಕದ ಮನೆಯವರು ನಿಂಗಮ್ಮ ಮಾತಾ ಅಂತ. ಅವರು ಅನ್ಎಜುಕೇಟೆಡ್. ಅವರಿಗೆ ಏನು ಅವರು ನಾಲೆಜ್ ಇಲ್ಲ, ಅವ್ರಿಗೆ ಅಂದ್ರೆ ಅಕ್ಷರ ಜ್ಞಾನ ಇಲ್ಲ ಅಂತ ಒಂದು ಸಾಮಾನ್ಯ ಮಾತೆ ಪಕ್ಕದ ಮನೆಯಲ್ಲಿ ಇದ್ರು. ಅವರು ನನಗೆ ಹೇಳೋರು, ನಾನು ಒಂದ್ ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ತುಂಬಾ ಓದೋದು ಹವ್ಯಾಸ ನನಗೆ ಇರುತ್ತೆ. ಭಗವದ್ಗೀತೆನೂ ಕೂಡ ಓದಿದ್ದೀನಿ, ಬೈಬಲ್ ಕೂಡ ಓದಿದ್ದೀನಿ, ಆಮೇಲೆ ಕುರಾನ್ ಕೂಡ ಕನ್ನಡ ವರ್ಷನ್ ನಾನು ಓದಿದ್ದೀನಿ. ಸೊ ಹೀಗೆ ಒಂದ್ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವು ನನಗೆ ಜಾಸ್ತಿ ಇದೆ. ಯಾಕೆಂದ್ರೆ ನನಗೆ ಯಾವುದೇ ಒಂದು ಪ್ರಶ್ನೆಗಳು ಸಮಸ್ಯೆಗಳು ಬಂದ್ರೆ ನಾನು ಅದಕ್ಕೆ ಹೆದರೋದಿಲ್ಲ. ಅದ್ರ ಹೊರತಾಗಿ ಅದಕ್ಕೆ ಸಮಸ್ಯೆಯ ಮೂಲ ಏನು ಅಂತ ಹುಡುಕ್ತೀನಿ. ಆಮೇಲೆ ಅದಕ್ಕೆ ಪರಿಹಾರ ಏನು ಅಂತ ನನಗೆ ನನ್ನ ಹತ್ರ ಪ್ರಶ್ನೆಗಳು ಹೇಳ್ತದೆ. ಯಾಕೆ ಹೀಗಾಯ್ತು, ಇದಕ್ಕೇನು ಪರಿಹಾರ ಇದೆ, ಈ ರೀತಿಯಾಗಿ ನಂದು ಒಂದು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ನಂದು. ಹೀಗಾಗಿ ಏನೇ ಆದ್ರೂ ಕೂಡ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಕಂಡ್ರೂ ಕೂಡ ನಾನು ಅದನ್ನ ಮೂಲ ಹುಡುಕ್ತಾ ಹೋಗ್ತೀನಿ. ಯಾಕೆ ಹೀಗಾಯ್ತು, ಇದಕ್ಕೆ ಪರಿಹಾರ ವ್ಯವಸ್ಥೆ ಏನು, ಮುಂದೆ ಏನ್ ಮಾಡ್ಬೇಕು, ಈ ರೀತಿಯಾಗಿ. ಹೀಗೆ ಇರುವಾಗ ವ್ಯಕ್ತಿಗತ ಜೀವನದಲ್ಲಿ ಅನೇಕ ಒಂದು ನಾರ್ಮಲ್ ಆಗಿ ಎಲ್ಲರಿಗೂ ಬರೋ ಹಾಗೆ ನನಗೂ ಕೂಡ ಕಷ್ಟಗಳು ಬರ್ತಾ ಇತ್ತು. ಆದ್ರೆ ಒಂದು ಸಲ ಇವರು ಹೇಳ್ತಾ ಇದ್ರು, ಅಕ್ಕ ನೀವು ತುಂಬಾ ಓದ್ತೀರಾ, ನೀವು ಬರ್ರಿ, ಅಲ್ಲಿ ಪಾಠ ಹೇಳ್ತಾರೆ, ಜ್ಞಾನ ಹೇಳ್ತಾರೆ, ಬಹಳ ಚಂದ ಹೇಳ್ತಾರ, ನೀವು ತಿಳ್ಕೊಳ್ತೀರಿ, ನೀವು ಬಹಳ ಶಾಣ್ಯರಿದ್ದೀರಿ ಅಂತ ಹೇಳ್ತಾ ಹೋಗೋರು ಅವ್ರು ತಮ್ಮ ಭಾಷೆಯಲ್ಲಿ. ಯಾಕಂದ್ರೆ ಅವರು ಅನಕ್ಷರಸ್ಥರಲ್ಲಿರೋದ್ರಿಂದ ಆಡುವ ಭಾಷೆಯಲ್ಲಿ ಅವ್ರು ಹೇಳೋರು, ಅಕ್ಕೋರಿ ನೀವು ಬರ್ರಿ, ಅಲ್ಲಿ ಸೆಂಟರ್ ಇದೆ, ಅಲ್ಲಿ ಯೋಗ ಹೇಳ್ತಾರೆ, ಧ್ಯಾನ ಹೇಳ್ತಾರೆ, ಹಿಂದಿಲಿ ಇರ್ತದೆ, ನಂಗೆ ಏನು ತಿಳಂಗಿಲ್ಲ, ನೀವು ಬಹಳ ಹುಷಾರಿದ್ದೀರಿ ಅಂತ ಹೇಳಿ ನನ್ನನ್ನ ಜ್ಞಾನಕ್ಕೆ ಕರ್ಕೊಂಡ್ಬಂದ್ರು. ಕೊನೆಗೆ ಅವ್ರು 2 ವರ್ಷದವರೆಗೂ ಹೇಳಿದ್ದಾರೆ, ಬನ್ನಿ 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 ಅಂತ. ನೋಡೇ ಬಿಡೋಣ, ಇವ್ರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಒಂದ್ಸಲ ನೋಡೇ ಬಿಡೋಣ ಏನಿದೆ ಅಂತೇಳಿ ನಾನು ಒಂದು 5 ಡೇ ಸೆಂಟ್ರಿಗೆ ಹೋದೆ. ಅಲ್ಲಿ ರಾಜೇಶ್ವರಿ ಅಕ್ಕ ಅಂತೇಳಿ ನನಗೆ ಜ್ಞಾನನ ಕೊಟ್ರು. ಅವರು 7 ಡೇ ಕೋರ್ಸ್ ಅವರಿಂದಾನೇ ಆರಂಭ ಆಯ್ತು. ಅವರು ಫಸ್ಟ್ ನನಗೆ ಕೇಳಿದ ಪ್ರಶ್ನೆನೆ, ನಿಮಗೆ ದೇವ್ರ ಮೇಲೆ ವಿಶ್ವಾಸ ಇದೆಯಾ ಅಂತ. ದೇವ್ರ ಮೇಲೆ ವಿಶ್ವಾಸ ಇದೆಯಾ ಅಂತ ಅನ್ನೋದು ಕೇಳಿದ್ರು ಅವರು. ಇದೆ, ಖಂಡಿತ ಇದೆ ಅಂತ ಹೇಳಿದೆ. ಇದೆ ಅಂದಾಗ, ಅದು ಹೇಗೆ ನೀವು ದೇವರನ್ನ ಮಾತಾಡಿಸ್ತೀರಿ ಅಂತ ಹೇಳಿದ್ರು. ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟೆ, ಅಕ್ಕೋರೆ ನನಗೆ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ನಾನು ಹೇಳದ್ನಲ್ಲ, ನಾನು ಯಾವಾಗ್ಲೂ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಳ್ತೀನಿ, ಅದ್ರ ಮೂಲವನ್ನು ಹುಡುಕ್ತಾ ಹೋಗ್ತೀನಿ ನಾನು ಅಂತ. ಹಾಗೆ ನನಗೆ ಏನೇ ಒಂದು ಸಮಸ್ಯೆ ಬಂದಾಗ ನಾನು ನೈಟ್ ಅಲ್ಲಿ ದೇವ್ರ ಜೊತೆ ನಾನು ಮಾತಾಡ್ತೀನಿ. ಯಾಕಪ್ಪ ತಂದೆ ಈ ರೀತಿ ಆಯ್ತು, ನಾರ್ಮಲ್ ಆಗಿ ನಾನು ತಂದೆ ಅಂತ ಹೇಳ್ತಾ ಇದ್ದೆ, ಯಾಕೆ ಹೀಗಾಗ್ತಾ ಇದೆ, ಏನಾಗ್ತಾ ಇದೆ ಅಂತ ಪ್ರಶ್ನೆಗಳು ಕೇಳ್ತಾ ಹೋದಾಗ ನನಗೆ ಆ ಒಂದು ದಿನದ ಹಿಂದಿನ ದಿನಗಳಾಗ್ಲಿ, ಹಿಂದಿನ ಘಟನೆಗಳಾಗ್ಲಿ ಕೆಲವು ನೆನಪು ಬರ್ತಾ ಹೋಗ್ತವೆ. ಓ, ಈ ತರ ಮಾಡಿರ್ಬೋದಾ ನಾನು, ಇದು ತೊಂದರೆ ಆಗಿರ್ಬೋದಾ, ಇವರಿಗೆ ಈ ರೀತಿ ಮನಸ್ಸು ನೋಯಿಸಿರ್ಬೋದಾ, ಅದಕ್ಕೆ ನನಗೆ ಈ ರೀತಿ ಆಗಿರ್ಬಹುದಾ, ಈ ರೀತಿ ಸಮಸ್ಯೆ ಉದ್ಭವ ಆಗಿರಬಹುದಾ ಅಂತೇಳಿ ನನಗೆ ಗೊತ್ತಾಗೋದು. ಅದಾದಾಗ ನಾನೇ ಅದನ್ನೇ ಬಾಬಾಗೆ ಹೇಳೋದು, ಅಂದ್ರೆ ತಂದೆಗೆ ಹೇಳೋದು, ಇಲ್ಲಪ್ಪ ತಂದೆ, ನಾನು ಅವರಿಗೆ ಈ ತರ ಹೇಳಿರ್ಲಿಲ್ಲ, ನಾನು ಹೇಳೋ ಉದ್ದೇಶ ಬೇರೆ ಆಗಿತ್ತು, ಈ ರೀತಿ ಹೀಗಾಗಿ ನಾನು ಅವರಿಗೆ ಈ ರೀತಿ ಆನ್ಸರ್ ಕೊಟ್ಟಿದ್ದೆ, ಅದಕ್ಕೆ ಅವರಿಗೆ ನೋವಾಗಿದ್ರೆ ಇದು ನನ್ನಿಂದ ತಪ್ಪಾಗಿರಬಹುದು, ನನಗೆ ಕ್ಷಮಿಸು ಅಂತ ಕೇಳೋಳು. ಆವಾಗ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಮುಂದೆ ಒಂದು ಸಮಾಧಾನ, ಏನೋ ಒಂದು ಸಮಾಧಾನ, ಆಮೇಲೆ ಆ ಸಮಸ್ಯೆಗೆ ಒಂದು ಸರಳವಾದಂತ ಪರಿಹಾರ ನನ್ನ ಎದುರು ಬಂದಿಲ್ಲೋದು. ನನಗೆ ಆಶ್ಚರ್ಯ ಆಗೋದು, ಅಯ್ಯೋ ಇಷ್ಟು ಸರಳವಾದ ಒಂದು ಸಮಾಧಾನದ ಉತ್ತರ ಇತ್ತಲ್ಲ ಇದಕ್ಕೆ, ನಾನು ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡೆ, ಇಷ್ಟೆಲ್ಲ ನೋವು ಅನುಭವಿಸಿದೆ ಅಂತ ಅನ್ಸೋದು. ಹೀಗೆ ನಾನು ಅವರಿಗೆ ನನ್ನ ಅನುಭವ ಹೇಳಿದೆ, ನನಗೆ ಈ ರೀತಿ ಆಗುತ್ತೆ, ನಾನು ದೇವ್ರ ಜೊತೆ ಹೇಳ್ತೀನಿ ಈ ರೀತಿ ಆಗಿದೆ ಅಂದಾಗ ನನ್ನ ಸಮಸ್ಯೆಗಳು ಸರಳವಾಗಿ ಪರಿಹಾರ ಆಗ್ತಿತ್ತು, ಅದಕ್ಕೆ ಒಂದು ಉತ್ತರ ಕೂಡ ಸಿಗ್ತಾ ಇರ್ತಿತ್ತು. ಆ ಉತ್ತರನ ನಾನು ಫಾಲೋ ಅಪ್ ಮಾಡ್ತಾ ಹೋಗ್ತಾ ಇದೆ ಅಂತ. ಸೊ 7 ಡೇ ಕೋರ್ಸ್ ಆಯ್ತು. ಅವರು ಕೂಡ ನನಗೆ ಹೇಳಿದ್ರು, ಆತ್ಮ ಹೇಳಿದ್ರು, ಪರಮಾತ್ಮ ಹೇಳಿದ್ರು, ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಹೋಯ್ತು. ನನಗೆ ಇಷ್ಟನೂ ಆಗ್ತಾ ಹೋಯ್ತು. ಆಟೋಮೆಟಿಕಲಿ ಬಾಬಾ ಹೇಳ್ತಾರಲ್ಲ, ದೈವಾತ್ಮಗಳಿಗೆ ನೇರವಾಗಿ ಒಂದು ಜ್ಞಾನ ಹತ್ತುತ್ತೆ ಅಂತೇಳಿ, ಅದೇ ರೀತಿ ನಾನು
ಈ ಒಂದು ಜ್ಞಾನನ 7 ಡೇ ಕೋರ್ಸ್ ಆದ ಕೂಡಲೇ ಕಂಟಿನ್ಯೂ ಆಗಿ ಕ್ಲಾಸಲ್ಲಿ ಕೊಡ್ತಾ ಬಂದೆ ನಾನು. ಕ್ಲಾಸಲ್ಲಿ ಕೊಡ್ತಾ ಬಂದಾಗ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಇವಾಗ 7 ಡೇ ಕೋರ್ಸ್ ಆದ ಕೂಡಲೇ ಮತ್ತೆ ಕ್ಲಾಸಲ್ಲೇ ಬಂದು ಕೂಡೋದು ಹೋಗೋದು. ಅದು ಎಷ್ಟು ನನಗೆ ಈ ಒಂದು ಜ್ಞಾನ ಇಷ್ಟ ಆಯ್ತು ಅಂತಂದ್ರೆ, ಆ ಅಲ್ಲಿ ಅಕ್ಕಂದ್ರುಗಾಗೆ ಕೆಲವರು ಹೊರಗಿನವ್ರು ಬಂದು ಮಾತಾಡ್ಸೋರು, ಅಕ್ಕ ನನಗೆ ಈ ರೀತಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ, ಅಲ್ಲಿ ದಾನೇಶ್ವರಿ ಅಕ್ಕವ್ರು ಇರ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ. ಅವರು ಒಂದು ಅಕ್ಕರಿಗೆ ಹೇಳ್ತಾ ಇದ್ರು ಏನು ಅಂತ ಅಂದ್ರೆ, ನಿಮ್ಗೆ ಏನಾದ್ರೂ ಅನುಭವ ಆಗ್ಬೇಕಾಗಿತ್ತು ಅಂದ್ರೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ 21 ದಿನ ನೀವು ಒಂದೇನಾದ್ರೂ ಅನುಷ್ಠಾನ ಮಾಡಿದೆ ಆದ್ರೆ ನಿಮಗೆ ಖಂಡಿತ ಒಂದು ಅನುಭವ ಆಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಕಿವಿ ನನಗೆ ಬಿತ್ತು. ನೋಡೋಣ ಅಂತ ಅನ್ಕೊಂಡು ನನಗೆ ಸ್ವಲ್ಪ ಅಮೃತ ವೇಳೆ ಯೋಗ ಹೇಳೋ ಅಭ್ಯಾಸ ಇತ್ತು. ಯಾಕಂದ್ರೆ ಲೌಕಿಕ ಜೀವನದಲ್ಲಿ ನಮ್ಗೆ ಬೆಳಿಗ್ಗೆ ನೀರ್ ಬರ್ತಾ ಇತ್ತು. ಆ ನೀರ್ ತುಂಬೋದಕ್ಕೆ ನಮ್ಗೆ ನಮ್ಮ ತಾಯಿ ಬೇಗ ಎಬ್ಬಿಸ್ತಾ ಇದ್ರು. ಸೊ ಅದು ನನಗೆ ರೂಟೀನ್ ವರ್ಕ್ 4 ಗಂಟೆಗೆ ಎಚ್ಚರಿಕೆ ಆಗ್ತಾ ಇತ್ತು. ಸೊ ಆ ಒಂದು ಅಭ್ಯಾಸದಿಂದ ನಾನು 4 ಗಂಟೆ ಒಂದು ಸಂಕಲ್ಪ ಮಾಡಿ ಡೈಲಿ ಒಂದ್ ಸ್ಥಳನ, ಒಂದು ಸ್ವಚ್ಛವಾದಂತ ಪ್ರದೇಶವನ್ನ ಗುರುತಿಸ್ಕೊಂಡೆ. ಅದೇ ಸ್ಥಳದಲ್ಲಿ ಕೂತ್ಕೊಂಡು ಒಂದು ವಸ್ತುನ ನೋಡ್ಬೇಕು ಅಂತ ಹೇಳಿದ್ರು ಅವರು. ಆ ವಸ್ತುನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ನೋಡ್ತಾ ಕುಂತೆ. ಡೈಲಿ ಅಭ್ಯಾಸ ಆಯ್ತು. 1 ಡೇ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. 7ನೇ ದಿನದಲ್ಲಿ ನನಗೆ ಆತ್ಮದ ಅನುಭೂತಿ ಆಯ್ತು. ಆ ಒಂದು ವಸ್ತುನ ಒಂದು ಪಾಯಿಂಟ್ ಆಫ್ ಲೈಟ್ ಅನ್ನ ನೋಡ್ತಾ 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 ನನಗೆ ಇಲ್ಲಿ ಒಂದು ಬ್ಲೂ ಕಲರ್ ಒಂದು ಲೈಟ್ ನನಗೆ ಕಾಣಿಸ್ತು. ಬಹಳ ಅದ್ಭುತವಾದಂತ ಅದೊಂದು ಅನುಭವ. ಈಗಲೂ ಕೂಡ ಅದು ಕೇಳಿದ್ರೆ, ನಾನು ಹೇಳ್ತಾ ಹೋದ್ರೆ ನನಗೆ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಸೊ ಆ ಒಂದು ದಿನ ನನಗೆ ಸ್ಟಾಪ್ ಮಾಡಿದೆ. ಅಲ್ಲಿಂದ ನಾನು ಕ್ಲಾಸಿಗೆ ಹೋಗೋದಂತೂ ಬಿಡ್ಲೇ ಇಲ್ಲ. ಏನೋ ಇದರಲ್ಲಿ ಒಂದು ಇದೆ ಅಂತ ಅದನ್ನ ಬಿಡದೆ ನಾನು ಕ್ಲಾಸಿಗೆ ಹೋಗ್ತಾ ಬಂದೆ, ಜ್ಞಾನ ಕೇಳ್ತಾ ಬಂದೆ. ನಾನು ಪ್ರತಿಯೊಂದು ಅಕ್ಕಂದ್ರು ಕೂಡ ಇದರಲ್ಲಿ ಇನ್ನೂ ಏನು ಮಾಡ್ಬೇಕು, ಇನ್ನೂ ಏನು ಮಾಡ್ಬೇಕು ಅಂದ್ರೆ ನಿಯಮಗಳ ಪಾಲನೆಗಳಲ್ಲಿ ನಾನು ಏನಾದ್ರೂ ಮಾಡ್ಬೇಕಾದ್ರೆ ಅದನ್ನ ಪಕ್ಕ ಮಾಡ್ಬೇಕನ್ನೋಣ. ಆ ರೀತಿಯಾಗಿ ಅವ್ರನ್ನ ಕೇಳ್ತದ, ಅಕ್ಕವ್ರು ಇನ್ನೂ ಏನಿದೆ, ಇಲ್ಲ ಈ ರೀತಿ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಅನ್ನ ಶುದ್ಧಿ ಇರ್ಬೇಕು, ಹೊರಗಡೆ ತಿನ್ಬಾರ್ದು, ಅದು ಮಾಡ್ಬಾರ್ದು ಎಲ್ಲಾ ಹೇಳೋರು. ಎಲ್ಲಾ ಅನ್ನ ಶುದ್ಧಿನೂ ಪಾಲನೆ ಆಯ್ತು. 3 ತಿಂಗಳು ನಿರಂತರ ಹೋದ್ವಿ. ಹೋಗೋದ್ ಕೂಡನೆ ಮತ್ತೆ ನಮ್ಗೆ ಮಧುಬನಕ್ಕೆ ಶಿಬಿರ ಇತ್ತು ಒಂದು. ಆ ಶಿಬಿರಕ್ಕೆ ಹೋಗುವಂತ ಅವಕಾಶ ಕೂಡ ನನಗೆ ಬಂತು. ಇಲ್ಲ ನೀವು ಶಿಬಿರಕ್ಕೆ ಹೋಗೋಣ ಅಂತಂದ್ರು. ಶಿಬಿರಕ್ಕೂ ಕೂಡ ಹೋಗ್ ಬಂದೆ. 3 ತಿಂಗಳಲ್ಲಿ ಶಿಬಿರಕ್ಕೂ ಹೋಗ್ ಬಂದೆ. ಹೋದಾದ ನಂತರ ಬಹಳ ನನ್ ಕೆಲವೊಂದು ಪ್ರಶ್ನೆಗಳು ಇದ್ವು. ಅಂದ್ರೆ ಇದ್ರಲ್ಲಿ 5,000 ವರ್ಷದ ನಾಟಕ ಏನು ಹೇಳ್ತಾರೆ. ಆಮೇಲೆ ನನ್ಗೆ ಬಹಳ ಪ್ರಶ್ನೆಗಳು ಬಂದವು. ಕಂಸ ಯಾರು, ರಾವಣ ಯಾರು, ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳು ಬಂದವು. ಆ ಎಲ್ಲಾ ಪ್ರಶ್ನೆಗಳಿಗೆ ಸೃಷ್ಟಿ ಚಕ್ರ 5,000 ಯಾಕೆ ಅಂತೆಲ್ಲ ಬಂದಾಗ ನನಗೆ ಉಷಾಬೇನ್ ಅವ್ರ ಕ್ಲಾಸು ತುಂಬಾ ಆಕರ್ಷಣೀಯವಾಯ್ತು. ಅಲ್ಲಿ ಅವರು ಒಂದು ಕ್ಲಾಸ್ ಎಲ್ಲ ನನ್ನ ಒಂದು ಪ್ರಶ್ನೆಗಳಿಗೆ ಇತಿಶ್ರೀ ಹಾಡ್ದಾಗ ಆಯ್ತು. ಎಲ್ಲಾ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ತು. ನಾನು ಅಲ್ಲಿಂದ ಬಿಡ್ಲೇ ಇಲ್ಲ. ನೆಕ್ಸ್ಟ್ ಮತ್ತೆ 3 ತಿಂಗಳಲ್ಲೇನೆ ಮಾರ್ಚ್ ಆದ ಕೂಡಲೇ ಮತ್ತೆ ಮಿಲನ್ಗೆ ಹೋಗುವಂತ ಪರಿಸ್ಥಿತಿ ಕೂಡ ಬಂತು. ಮಿಲನ್ ಹೋಗಿ ಬಂದ್ಮೇಲೆ ನಾನ್ ಮನೇಲಿ ಹೇಳಿದೆ, ಇಲ್ಲ ನಾನು ಪವಿತ್ರ ಇರ್ಬೇಕಂತ. ಸರಳವಾಗಿ ಎಲ್ಲರಿಗೂ ಆಗೋ ಹಾಗೆ ಅವರು ಕೂಡ ನಮ್ಮನೇಲಿ ಯಾವುದಕ್ಕೂ ನನಗೆ ಬಂಧನಗಳು ಇಡಲ್ಲ. ಯಾಕಂದ್ರೆ ಅವರು ಒಂದು ಜೀವನದಲ್ಲಿ, ನಮ್ದು ತುಂಬಾ ಸರಳವಾದ ಜೀವನ, ಬಹಳ ಬಡತನದಲ್ಲಿ ಬೆಳೆದಕ್ಕಂಥವ್ರು ನಮ್ಮ ಯಜಮಾನ. ಸೊ ನಾನು ಏನೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ, ಲೌಕಿಕ ಜೀವನದಲ್ಲಿ ಮಾಡಿದ್ರು ಕೂಡ ಅವತ್ತಿನ ದಿನ ಮನದಲ್ಲಿ ಏನೋ ಒಂದು ಶಾಂತಿ ಇರುತ್ತೆ. ನೀನ್ ಮಾಡಿದಾಗ ಶುಕ್ರವಾರ ಒಪ್ಪತ್ತು ಮಾಡೋದಾಗ್ಲಿ, ನಿಯಮ ವ್ರತ ಪಾಲನೆ ಮಾಡೋದಾಗ್ಲಿ ಇರುತ್ತೆ ಅಂತ ಹೇಳುವರು. ಹೀಗಾಗಿ ಸಹಜವಾಗಿ ಅವರು ಸ್ವಲ್ಪ ಎಲ್ಲರಿಗೂ ಅನ್ನೋ ಹಾಗೆ ನನಗೂ ಕೂಡ ಒತ್ತಾಯ ಬೇಡ ಅಂದ್ರು. ಇಲ್ಲ, ನನ್ನ ನಿರ್ಧಾರ ಮಾತ್ರ ದೃಢವಾಗಿತ್ತು. ಇಲ್ಲ, ನಾನು ಮಾಡ್ಬೇಕಂತ ಮಾಡಿದ್ದೀನಿ, ಸರಿ ನಿನ್ನಿಷ್ಟ ಅಂತಂದ್ರು. ಆದ್ರೂ ಈ ವಯಸ್ಸಲ್ಲ, ಜ್ಯೇಷ್ಠವಾಗಿ ನನಗೆ ಮೋಸ್ಟ್ಲಿ 40 ಇಯರ್ಸ್, 40 ವರ್ಷ. ಆದ್ರೂ ನಾನು ಇಲ್ಲಾಂದ್ರೂ ನನ್ನ ನಿರ್ಧಾರ ದೃಢವಾಗಿತ್ತು. ನಾನು ಮಾಡ್ತಾ ಬಂದೆ. ಸ್ವಲ್ಪ ದಿನಗಳಾದ್ಮೇಲೆ ಮನೆಯಲ್ಲೂ ಕೂಡ ಒಂದು ಅದ್ಭುತವಾದಂತ ವಾತಾವರಣ. ಅವ್ರಿಗೆ ಏನೋ ಅನ್ಸ್ಲಿಕ್ಕೆ ಸ್ಟಾರ್ಟ್ ಅಪ್ ಆಯ್ತು ಅನ್ನೋ ಗೊತ್ತಿಲ್ಲ. ಅವರು ಕೂಡ ಯಾವುದೇ ರೀತಿಯ ನನಗೆ ಆಕ್ಷೇಪಣೆ ಬಂಧನ ಮಾಡ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಅನ್ಯೋನ್ಯತೆ ಇರೋದ್ರಿಂದ ಸರಳವಾಗಿ ಒಪ್ಪಿಗೆನ ಕೊಟ್ಟು. ಆದ್ರೆ ಅನ್ನ ಶುದ್ಧಿ ಒಂದು ದೊಡ್ಡ ಸಮಸ್ಯೆ ಆಯ್ತು. ಯಾಕಂದ್ರೆ ನಮ್ಮಲ್ಲಿ ಸಹಜವಾಗಿ ಬೆಳ್ಳುಳ್ಳಿ ಇಷ್ಟವಾದಂತ ಒಂದು ಪದಾರ್ಥ ಇರೋದ್ರಿಂದ ಬೆಳ್ಳುಳ್ಳಿ ಅಡಿಗೆ ಬಂದ ಆಗ್ಬೇಕಲ್ಲ ಈಗ. ಸೊ ಬೆಳ್ಳುಳ್ಳಿ ಕೂಡ ನಾನು ತೆಗೆದ್ಬಿಟ್ಟೆ. ಎಲ್ಲಾನು ಮನೆಯಿಂದ ಕಿತ್ತೊಗೆದ್ಬಿಟ್ಟೆ. ಬೆಳ್ಳುಳ್ಳಿ ಹೋಯ್ತು, ಉಳ್ಳಾಗಡ್ಡಿ ಹೋಯ್ತು, ಎಲ್ಲ ಹೋಯ್ತು. ಆದ್ರೆ ನಮ್ಮಲ್ಲಿ ಅನಿವಾರ್ಯತೆ ಏನಂದ್ರೆ ನನ್ನ ಬಿಟ್ರೆ ಅಡಿಗೆ ಮಾಡೋರು ಯಾರು ಇಲ್ಲ.
ಗಂಡ, ಇಬ್ಬರು ಮಕ್ಕಳು. ಸೊ ಹೀಗಾಗಿ ಅನಿವಾರ್ಯವಾಗಿ ನಾನೇ ಅಡಿಗೆ ಮಾಡ್ಬೇಕಾದ್ರಿಂದ ಅವರು ಒತ್ತಾಯವಾಗಿ ಉಣ್ಲೇಬೇಕಾಯ್ತು. ಆದ್ರೆ ಅಡಿಗೆ ಕೂಡ ರುಚಿ ಇರೋದ್ರಿಂದ ಅವ್ರಿಗೆ ಏನೂ ವ್ಯತ್ಯಾಸ ಬರ್ಲಿಲ್ಲ. ಕೆಲವು ಸಲ ಅಂದಿರ್ಬೋದು, ಆದ್ರೂ ಅಷ್ಟೊಂದು ಏನೂ ವ್ಯತ್ಯಾಸ ಆಗ್ಲಿಲ್ಲ. ಸೊ ಅನ್ನ ಶುದ್ಧಿಯು ಕೂಡ ಆಯ್ತು. ಮಿಲನ್ಗಳು ಕೂಡ ನಾನು ಕಂಟಿನ್ಯೂ ಆಗಿ 5-6 ಮಿಲನ್ಗಳನ್ನು ಕೂಡ ಮಾಡಿದೆ. ಈ ರೀತಿಯಾಗಿ ನಾನು ಈಗ ಸುಮಾರು 12 ವರ್ಷದಿಂದ ಪ್ರೆಸೆಂಟ್ ಇರ್ತಾ ಇರೋದು 13 ಇಯರ್ಸ್ ರನ್ನಿಂಗ್ ಈಗ. ಅನುಭವ ಏನಾಯ್ತು ಅಂತಂದ್ರೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಈಗ ರೀಸೆಂಟ್ ಆಗಿನೇ ಒಂದು ಅನುಭವ ಹೇಳ್ತೀನಿ ನಿಮಗೆ. ಈಗ ನಾನು ಕ್ಲಾಸ್ 1 ಆಫೀಸರ್ ಇದ್ದೀನಿ. ಕ್ಲಾಸ್ 1 ಆಫೀಸರ್ಗಳು ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ವರ್ಗಾವಣೆ ಆಗ್ಬೇಕಾದ್ರೆ ಬಹಳ ಕಷ್ಟ ಇರ್ತದೆ. ಸುಮಾರು ದುಡ್ಡೆಲ್ಲ ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತದೆ. ಪಾರ್ಟಿಕಲ್ ಪ್ರೆಷರ್ಸ್ ಲೀಡರ್ಸ್ಗಳದು ಒಂದು ಏನಂತೀವಿ ನಾವು ಲೆಟರ್ಸ್ಗಳು ಬೇಕಾಗ್ತಾ ಹೋಗ್ತದೆ. ಆದ್ರೆ ಆ ಅಲ್ಲೂ ಕೂಡ ನನಗೆ ಒಂದು ಪ್ರಶ್ನೆ ಬರ್ತಾ ಇತ್ತು, ಏನು ಈ ತರ ಈಗಂತೂ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕು ಅಂತ ನನ್ಗೆ ಅನಿವಾರ್ಯ. ಯಾಕಂದ್ರೆ ನನಗೆ ಗುಲ್ಬರ್ಗದಿಂದ ಯಾದಗಿರಿಗೆ 1.5 ಅವರ್ ಜರ್ನಿ ಮಾಡ್ತಾ ಇದ್ದೆ. ಡೈಲಿ 2 ಅವರ್ ಜರ್ನಿ ಹೋಗೋದು, 2.5 ತಾಸು ಮತ್ತೆ ಬರೋದು. ಈ ರೀತಿಯಾಗಿ ಶಾರೀರಿಕವಾಗಿ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಇಲ್ಲ, ಈ ಸಲ ವರ್ಗಾವಣೆ ಮಾಡ್ಕೊಳ್ಳೋಣ, ಏನಾದ್ರು ಮಾಡಿ ಅಂತ ಅನ್ಕೊಂಡು ಸಂಕಲ್ಪ ಮಾಡಿದ್ದೇ ಆಗಿತ್ತು. ಆಮೇಲೆ ಅಲ್ಲಿ ಒಬ್ಬ ಇರ್ತಕ್ಕಂಥವ್ರು, ಅವ್ರದ್ದು ಪ್ರಮೋಷನ್ ಇನ್ನೂ 1-2 ತಿಂಗಳಲ್ಲಿ ಅವ್ರದ್ದು ಪ್ರಮೋಷನ್ ಆಗೋದಿತ್ತು. ಸೊ ಅದು ಹೆಂಗೋ ಇನ್ನೂ 2 ತಿಂಗಳಲ್ಲಿ ಇದು ಖಾಲಿ ಆಗುತ್ತೆ, ಆ ಹುದ್ದೆ ನಾನು ತಗೊಳ್ಳೇಬೇಕು ಬಾಬಾ, ಏನಾದ್ರೂ ಮಾಡು ಗೊತ್ತಿಲ್ಲ ನನಗೆ, ನನ್ಗೆ ಬೇಕು. ಆಮೇಲೆ ಸಹಜವಾಗಿ ಈಗ ಲೌಕಿಕ ಜೀವನದಲ್ಲಿ ನಾವು ಹೇಳ್ತೀನಲ್ಲ, ದುಡ್ಡು ಬೇಕು, ಪಾರ್ಟಿಕಲ್ಸ್ ಒಂದು ಲೆಟರ್ಗಳು ಬೇಕು. ನನ್ಗನ್ಸ್ತು ಎಲ್ಲ ಒಂದ್ ಕಡೆ ಇದು ಆಗ್ಲಿಕ್ಕಿಲ್ಲ ಸರಳವಾಗಿ, ಆದ್ರೂ ನೋಡೋಣ, ಒಂದ್ ಪ್ರಯತ್ನ ಆದ್ರೂ ಮಾಡೋಣ ಅನ್ಕೊಂಡು ನನ್ನ ಅಕ್ಕಪಕ್ಕದವರಿಗೆ, ನನ್ನ ಫ್ರೆಂಡ್ಸ್ಗಳಿಗೆ ಕೇಳ್ತಾ ಹೋದೆ. ಸರ್ ಹಿಂಗ್ ಮಾಡ್ಬೇಕಂತ ಮಾಡಿದೀವಿ, ಹೇಗೆ ಅಂದ್ರೆ ಅವರು ಕೆಲವು ದಾರಿಗಳನ್ನು ತೋರಿಸಿದ್ರು. ಪಾಲಿಟಿಕ್ಸ್ ಲೀಡರ್ಗಳು ಕೂಡ ಹೋದೆ, ನಾನು ಇಬ್ಬರ ಹತ್ರನೂ ಹೋದೆ. ಒಬ್ರು ಲೆಟರ್ ಕೊಟ್ರು, ಇನ್ನೊಬ್ರು ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಆದ್ರೂ ನಾನು ಬಂದೆ. ಆದ್ರೆ ಪ್ರಯತ್ನ ಬಿಡ್ಲಿಲ್ಲ. ಈ ಸಲ ಮಾತ್ರ ಪ್ರಯತ್ನ ಬಿಡಲ್ಲ, ಏನಾದ್ರೂ ಮಾಡ್ಬೇಕು. ಬೆಂಗಳೂರಿಗೆ ಹೋಗ್ಬೇಕು, ಬರ್ಬೇಕು. ಮತ್ತೆ ಒಂದ್ ಕಡೆ ಇಲ್ಲಿ ಅದರಂತ ಅನ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅವರಿಗೂ ಭೇಟಿ ಆಗ್ಬೇಕು, ಬರ್ಬೇಕು, ರಿಕ್ವೆಸ್ಟ್ ಮಾಡ್ಬೇಕು, ಬರ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ವಿಕಾಸಸೌಧಕ್ಕೆ ಹೋಗ್ಬೇಕು, ವಿಧಾನಸೌಧಕ್ಕೆ ಹೋಗ್ಬೇಕು, ಅಲ್ಲಿ ಅವ್ರು ಸಿಗ್ಬಾರ್ದು. ಇಷ್ಟೆಲ್ಲ ಗೊಂದಲಗಳು ಮಾಡ್ತಾ ಮಾಡ್ತಾ ಸುಮಾರು ಒಂದು 15 ಡೇಸ್. ಅಂತದ್ರಲ್ಲಿ ನಮ್ಮ ಸಿಸ್ಟರ್ ಬೇರೆ, ಅವ್ರಿಗೆ ಹಾಸ್ಪಿಟಲೈಸ್ ಆಗಿದೆ. ಅವರಿಗೆ ಮಕ್ಕಳು ಇಲ್ಲ, ಗಂಡ ಇಲ್ಲ. ಆದ್ರೂ ಅವ್ರಿಗೆ ವೀಕ್ನೆಸ್ ಆಗಿ ಅವರು ಹಾಸ್ಪಿಟಲೈಸ್ ಆಗಿದೆ. ಈ ಕಡೆ ಅವ್ರಿಗೆ ನೋಡ್ಬೇಕು, ಈ ಕಡೆ ನಾನು ಬೆಂಗಳೂರಿಗೆ ತಿರುಗಾಡಬೇಕು. ಒಂದಿನ ಇವರಿಗೆ ನೋಡ್ಬೇಕು, ಒಂದ್ ಕಡೆ ಬಿಜಾಪುರಕ್ಕೆ ಹೋಗ್ಬೇಕು, ಮತ್ತೆ ಒಂದಿನ ಗುಲ್ಬರ್ಗಕ್ಕೆ ಬರ್ಬೇಕು, ಹಾಸ್ಪಿಟಲ್ ಅಲ್ಲಿ ಹೋಗ್ಬೇಕು, ಮತ್ತೆ ನಾನು ಬೆಂಗಳೂರು ತಿರುಗಾಡ್ಬೇಕು. ಒಂದ್ 15 ದಿನ ಇಷ್ಟು ಟೈಟ್ ಶೆಡ್ಯೂಲ್ ಇತ್ತು ನನಗೆ. ಅಂತಂದ್ರೆ ಆ ಒಂದು ಶಕ್ತಿ ಎಲ್ಲಿ ಕೊಡ್ತೇನೋ ದೇವ್ರು ಗೊತ್ತಿಲ್ಲ ನನಗೆ. ಅಷ್ಟು ತಿರುಗಾಡದೆ, ಕೊನೆಗೆ ಸಾಕಾಗಿ ಬಿಡ್ತು. ತಿರುಗಾಡಿ ಕೊನೆಗೆ ಒಂದೇ ಮತ್ತೆ ಬಾಬಾ ಹೇಳಿದೆ, ನೋಡ್ ಬಾಬಾ, ನನ್ನ ಕೈಲಿ ಎಷ್ಟು ತಿರುಗಾಡ್ಬೇಕು ಅಷ್ಟು ತಿರುಗಾಡಿದೆ, ನಾನು ಹೀಗೆ ಮಾತಾಡ್ತೀನಿ ಬಾಬಾ ಅಂತ. ಬಾಬಾ ಎಷ್ಟು ತಿರುಗಾಡ್ತೀನಿ ಅಷ್ಟು ಆಯ್ತು, ಈಗ ನನ್ಗೆ ಮಿಕ್ಕಿತ್ತು, ಈಗ ಆಗೋದಿಲ್ಲ ನನ್ನ ಕೈಲಿ, ಅದ್ ಏನ್ ಮಾಡ್ತೇವೋ ಗೊತ್ತಿಲ್ಲ, ನನಗೆ ಮಾತ್ರ ಟ್ರಾನ್ಸ್ಫರ್ ಬೇಕು. ಹೀಗೆ ನೇರವಾಗಿ ನಾನು ಹೇಳಿದೆ. ಅದ್ಭುತ ಏನು ಬಾಬಾ ಹೇಳ್ತಾರಲ್ಲ, ರಾಯಿಗೂ ರೂಯಿ ಬನಾತೆ ಬಾಬಾ ಅಂತ ಏನ್ ಹೇಳ್ತಾರೆ, ಹಾಗೆ ಬೆಟ್ಟದಂತ ಒಂದು ಸಮಸ್ಯೆನೂ ಕೂಡ ಒಂದು ಸಣ್ಣದಾಗಿ ಪರಿಹಾರ ಮಾಡ್ತಾರೆ ಬಾಬಾ. ಅಷ್ಟೊಂದು ಶಕ್ತಿಶಾಲಿ ಬಾಬಾ ಇದ್ದಾರೆ. ನಾವು ಅನ್ಕೊಳ್ತೀವಿ ಅದೇ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ, ಎಲ್ಲ ಕೈ ಬಿಟ್ಕೊಂತ, ಬಟ್ ಸಂಕಲ್ಪ ಮಾತ್ರ ಬೇಕು, ನನಗ್ ಮಾತ್ರ ಬೇಕು, ಇಷ್ಟು ಮಾತ್ರ ಹೇಳಿದೆ ಖಂಡಿತವಾಗಿ. ಹೇಗೆ ಅದು ಅದರ 28ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಮುಗೀತು. ಆಕಸ್ಮಿಕವಾಗಿ ಅತಿಗಿರಲ್ಲಿ ಒಂದು ಘಟನೆ ಜರುಗಿತು. ಟ್ರಾನ್ಸ್ಫರ್ ವೇಳೆ ಗದ್ದಲ ಆಗಿದೆ, ಆ ರೀತಿ ಆಗಿದೆ, MLAಗಳು ದುಡ್ಡು ತಿಂದಿದ್ದಾರೆ ಅಂತೇಳಿ, ರಾಜಕೀಯ ವ್ಯಕ್ತಿಗಳು ದುಡ್ಡು ತಿಂದಿದ್ದಾರೆ, ಹಾಗೆ ಹೀಗೆ ಅಂತ ಬೇರೆಯವ್ರದ್ದು, ನಂದಲ್ಲ. ಅದೆಲ್ಲ ಆಗಿ ಕೊನೆಗೆ ನಮ್ಮ ಒಂದು ಇಲಾಖೆಯಲ್ಲಿ ಕ್ಲಾಸ್ 1 ಹುದ್ದೆಗಳದ್ದು ಏನಾಗುತ್ತೆ ಅಂದ್ರೆ ಮಿನಿಸ್ಟರ್ ಲೆವೆಲ್ ಅಲ್ಲಿ ವರ್ಗಾವಣೆಗಳಾಗ್ತದೆ. ಆ ಸಂದರ್ಭದಲ್ಲಿ CM ಅವರೇ ಹೇಳಿದ್ರಂತೆ, ಇಲ್ಲ, ಯಾರ ಹತ್ರ ದುಡ್ಡು ತಗೋಬೇಡಿ, ಯಾರ್ಯಾರು 3 ವರ್ಷಕ್ಕಿಂತ ಹೆಚ್ಚು ಒಂದೇ ಸ್ಥಳದಲ್ಲಿ ಮಾಡಿದ್ರು ಅವ್ರನ್ನೆಲ್ಲರನ್ನು ಟ್ರಾನ್ಸ್ಫರ್ ಮಾಡಿ. ಒಂದು ಕಂಡೀಷನ್ ಅಂದ್ರೆ ಹತ್ರದಲ್ಲೇನೆ ಮಾಡಿ. ಸರಿ ಅಂತೇಳಿ ಅವರು ಇಷ್ಟು ಸಡನ್ ಆಗಿ ವಿದಿನ್ 2-3 ಡೇಸ್ ಅಲ್ಲಿ ಘಟನಾವಳಿಗಳು ಯಾವ ರೀತಿ ಆದವು ಅಂತಂದ್ರೆ, ಎಲ್ಲ ಕೂಡ ನಿಶಬ್ದವಾಗಿ ಗೌಪ್ಯವಾಗಿ ಆಗಿದೆ. ಹಾಗೆ ಒಂದು 5 ಡೇ ಕೈಯಲ್ಲಿ ಆದೇಶ ನಾನು ಟ್ರಾನ್ಸ್ಫರ್. ನಾನು ಕೇಳಿದ ಸ್ಥಳಕ್ಕೆ ನನಗೆ ಟ್ರಾನ್ಸ್ಫರ್. ನಾನು ಒಂದು ದುಡ್ಡು ಕೂಡ ನಾನು ಖರ್ಚು ಮಾಡ್ಕೊಂಡಿಲ್ಲ. ಒಬ್ಬರು ಯಾವುದೇ MLA ಕೂಡ ನಾನು ಹಚ್ಚಿಲ್ಲ. ಒಬ್ಬರಿಗೆ ಫೋನ್ ಮಾಡಿ ಹೇಳ್ತಿದ್ವಿ,
ಅದನ್ನು ವರ್ಕೌಟ್ ಆಯ್ತು. ಬಟ್ ಇಷ್ಟು ಸರಳವಾಗಿ ಒಂದು ಕ್ಲಾಸ್ 1 ಹುದ್ದೆ ಡಿಸ್ಟ್ರಿಕ್ಟ್, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಂತೂ ತುಂಬಾ ಪ್ರಭಾವಿಶಾಲಿ ಜಿಲ್ಲೆ ಇದೆ. ಅಂತವರಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ ಆದ್ರು. ಏನು ನೀವು ನಿಮ್ ಸಲಕ ಇಡೀ ಇಲಾಖೆನ ಅಳಗಡಿಸ್ಬಿಟ್ರಲ್ಲ ನೀವು ಅಂತ ಇದೇ ಶಬ್ದನೇ ಅಂದ್ರು. ಅಂದ್ರೆ ಯಾಕಂದ್ರೆ ನಾನು ಒಂದು ಟ್ರಾನ್ಸ್ಫರ್ ಕೇಳಿದೆ, ಒಂದು ಜಿಲ್ಲೆ ವರ್ಗಾವಣೆ ಕೇಳಿದ್ರೆ ಇಡೀ ಸ್ಟೇಟ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಕ್ಲಾಸ್ 1 ಜಿಲ್ಲೆ ಹುದ್ದೆದಾರರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಯ್ತು. ಅಂದ್ರೆ ಲಾಂಗ್ ಸ್ಟೇ ಇದ್ದವರಿಗೆ 3 ವರ್ಷ ಆದವರಿಗೆ ಎಲ್ಲರಿಗೂ ಕೂಡ ಹೀಗೆ ಇದು ಒಂದು ಅದ್ಭುತ ಅನುಭವ. ಇಡೀ ಮನೆಯಲ್ಲೆಲ್ಲರೂ ಪರೇಶಾನ್, ಇಡೀ ಡಿಪಾರ್ಟ್ಮೆಂಟೇ ಪರೇಶಾನ್ ಆಯ್ತು. ಏನೋ ಇದೆ ನಿಮ್ಮ ಹತ್ರ, ಏನ್ ಮಾಡಿರಿ ನೀವು? ನಾನು ಏನ್ ಮಾಡಿಲ್ಲ, ನನ್ನ ತಂದೆಗೆ ಹೇಳಿದ್ದೀನಿ ಅಷ್ಟೇ, ನಮ್ಮ ಬಾಬಾಗೆ ಹೇಳಿನಿ. ಹಾಗೆ ಒಂದು 2 ವರ್ಷದ ಹಿಂದ್ಗಡೆ ನನ್ಗೆ 2 ಮಕ್ಕಳು, 2 ಗಂಡು ಮಕ್ಕಳು ಇದ್ದಾರೆ. ಎಲ್ಲರಿಗೂ ಕೋರ್ಸ್ ಆಗಿದೆ, ಫ್ಯಾಮಿಲಿ ಮತ್ತೆ ಮಕ್ಕಳಿಗೂ ಕೂಡ. ದೊಡ್ಡವನು ಇನ್ನೂ ಅಷ್ಟು ಪಾಲನೆಯಲ್ಲಿ ಇಲ್ಲ, ಆದ್ರೆ ಚಿಕ್ಕವನು MSc ಫೈನಲ್ ಇಯರ್ ಓದುವಾಗ ಏನಾಯ್ತು, ಅವನು ಒಂದ್ಸಲ ಫೋನ್ ಮಾಡ್ದ, ವೆಲ್ಲೂರಲ್ಲಿ ಇರ್ತಾ ಇದ್ದಂತ ಮನೆಯಲ್ಲಿ. ಅಮ್ಮ ಯಾಕೋ ಮನ್ಸು ತುಂಬಾ ಚಂಚಲ ಆಗ್ತಾ ಇದೆ, ಏನು ತಲೆಗೆ ಹತ್ತಾ ಇಲ್ಲ, ಓದ್ತೀನಿ ಒಂದ್ಸಲ ಸ್ಟಕ್ ಆಗಿಬಿಡ್ತೀನಿ, ನಿಂತು ಬಿಡ್ತೀನಿ, ಒಂದ್ ಸ್ಟೇಜ್ ಹಿಂಗ್ ಬರ್ತದೆ, ನನಗೆ ಓದಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ತಾ ಇದೆ. ನಾನು ಒಂದೇ ಮಾತಾಡಿದೆ, ನಮ್ಮಲ್ಲಿ ಸೆಂಟ್ರಲ್ಲಿ ಪ್ರತಿ ವರ್ಷದಲ್ಲಿ 4 ಸಲ ನಮ್ಮಲ್ಲಿ ಬಟ್ಟಿ ನಡೆಯುತ್ತೆ. ವಿಶೇಷವಾಗಿ ನಾವು ಈ ಅವ್ಯಕ್ತ ಮಾಸ 1 ತಿಂಗಳು ನಾವು ಅವ್ಯಕ್ತ ಮಾಸ ಮಾಡ್ತೀವಿ. ಜೂನಲ್ಲೂ ಕೂಡ ನಾವು ಮಮ್ಮ ಡೇ ಮಾಡುವಾಗ 1 ಮಂತ್ ಅವ್ಯಕ್ತ ಒಂದು ವಿಶೇಷವಾದಂತ ಯೋಗ ಇರ್ತದೆ. ಅದೇ ಯೋಗ ನಡೆದು ನಾನು ಹೇಳಿದೆ, ನೋಡಪ್ಪ ಬೆಳಿಗ್ಗೆ ಎದ್ದ ಕೂಡಲೇ ಒಂದು 5 ನಿಮಿಷ ನೀನು ಬಾಬನ್ ಮುದ್ಕೊಂಡು ಕೂತ್ಕೋ, ಬಾಬನ್ ಜೊತೆ ಮಾತಾಡು ಅಂತ ಹೇಳ್ತಾ ಇದ್ದೆ. ಹೇಳಿದಾಗ ಅವನು ಕೂಡ ಫಾಲೋ ಮಾಡ್ತಾ ಬಂದಿದ್ದ. 8 ದಿನ ಆಗಿತ್ತು, ಅವನು ಹಾಲಿಡೇಸ್ ಅಲ್ಲಿ ಗುಲ್ಬರ್ಗಕ್ಕೆ ಬಂದ. ನಾನು ನಮ್ಮ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಲಕ್ನೋಕ್ಕೆ ಹೋಗಿದ್ದೆ. ಅಲ್ಲಿ ಲಕ್ನೋ ಹೋಗಿ ಒಂದು ಇಂಡಸ್ಟ್ರಿನ ವಿಸಿಟ್ ಮಾಡೋಕೆ ಹೇಳಿದ್ರು. ವಿಸಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ಬೇಕಾಗಿತ್ತು. ನಾನು ಲಕ್ನೋದಿಂದ ಹೈದರಾಬಾದ್ಗೆ ಫ್ಲೈಟ್ ಅಲ್ಲಿ ಬರ್ಬೇಕಿತ್ತು. ಅವನು ಜಸ್ಟ್ ಅವತ್ತಿನ 1 ಡೇ ಬಿಫೋರ್ ಗುಲ್ಬರ್ಗಕ್ಕೆ ಬಂದಿದ್ದ. ಸೊ ನನ್ಗೆ ಹೈದರಾಬಾದ್ಲಿಂದ ನನಗೆ ಅವ್ನು ಪಿಕ್ ಮಾಡ್ಬೇಕಾಗಿತ್ತು, ಬೈ ಕಾರಲ್ಲಿ ತರಬೇಕಾಗಿತ್ತು. ಸೊ ಅವನೇನ್ ಮಾಡ್ದ, ನಾನೇ ಬರ್ತೀನಿ, ಕರ್ಕೊಂಡು ಹೋಗೋದಕ್ಕೆ ಬೇರೆ ಡ್ರೈವರ್ ಹೇಳಿದ್ದೆ, ನಾನೇ ಬರ್ತೀನಿ ಬಾ ಅಂತ. ನನಗೆ 12 ಗಂಟೆಗೆ ನಾನು ಹೈದರಾಬಾದ್ಗೆ ಹೇಳಿ ಹೊಡಿದ್ದೆ. ಅವನು ಬೆಳಗ್ಗೆ 7 ಗಂಟೆಗೆ ಗುಲ್ಬರ್ಗ ಬಿಟ್ಟಿದ್ದಾನೆ. ಬಿಟ್ಟು ನಮ್ದು ಓನ್ ವೆಹಿಕಲ್ ಕಾರ್ ತಗೊಂಡ್ ಬರ್ತಾ ಇದ್ದೆ. ಒಂದು 100 ಕಿಲೋಮೀಟರ್ಸ್ ಬಂದಿದ್ದಾರೆ. ಬಂದಾಗ ನಾನು ನಂದು ಫ್ಲೈಟ್ ಅಲ್ಲಿ ಬಂದು ನಿಂತಿದೆ, ಇನ್ನೇನು ಕೂಡ್ಬೇಕು. ಒಂದ್ ಕಾಲ್ ಬರ್ತದೆ, ಅಮ್ಮ ನನಗೆ ಆಕ್ಸಿಡೆಂಟ್ ಆಗಿದೆ, ನಾನು ಬರಕ್ ಆಗಲ್ಲ, ಕೈ ಮುರಿದಿದೆ ಅಂತ ಅನ್ಸುತ್ತೆ, ಏನೋ ಗೊತ್ತಿಲ್ಲ ಅಂತ ಹೇಳಿ ಇಟ್ಬಿಟ್ಟ. ಎಲ್ಲರೂ ಬಂದು ಫ್ಲೈಟ್ ಅಲ್ಲಿ ಕೂತ್ಕೊಳ್ಬೇಕು, ನಾನೇ ಲಾಸ್ಟ್ ಕ್ಯಾಂಡಿಡೇಟ್ ಕೂತ್ಕೊಳ್ಬೇಕಾಗಿರೋರು. ಫ್ಲೈಟ್ ಬಂದ್ ನಿಂತಿದೆ, ಅನೌನ್ಸ್ ಆಗ್ತಾ ಇದೆ, ಮತ್ತೆ 5 ಸೆಕೆಂಡ್ ಕೂತ್ಕೊಂಡ್ಬಿಟ್ಟೆ, ಸ್ತಬ್ಧ ಆಗ್ಬಿಟ್ಟೆ. ಎಲ್ಲ ಸಾಮಾನ್ಯ ಸ್ತಬ್ಧ ಆಗಿ, ಯಾಕೆ ಹೀಗಾಯ್ತು, ಏನಾಗಿರ್ಬೋದು, ಯಾಕಂದ್ರೆ ಏನು ಗೊತ್ತಿಲ್ಲ. ಅಷ್ಟೇ ಹೇಳಿದ್ದವನು, ಆಕ್ಸಿಡೆಂಟ್ ಆಗಿದೆ, ನಾನು ಬರೋಕ್ಕಾಗಲ್ಲ, ಕೈ ಮುರಿದಿದೆ ಅಂತ ಅನ್ಸುತ್ತೆ, ಇಟ್ಬಿಟ್ಟಿದೆ. ಏನ್ ಮಾಡೋದು, ಒಬ್ಬ ತಾಯಿಗೆ ಏನಾಗುತ್ತೆ. ಅದರಲ್ಲಿ ಸಣ್ಣವನ್ ಬೇರೆ, ಮುದ್ದಿನ ಮಗ. ಕೂತ್ಕೊಂಡೆ, 4-5 ಕಾಲ್ ಮಾಡಿದೆ, ಯಾರ್ಯಾರಿಗೆ ಸಿಸ್ಟರ್ ಕಾಲ್ ಮಾಡಿದೆ, ಹಿಂಗಾಗಿದೆ, ನೀನ್ ತಕ್ಷಣ ಹೋಗೋದು ಬರಕ್ಕೆ ಅಂತ. ಇನ್ನೊಬ್ರಿಗೆ ನಮ್ಮ ಕ್ಲಾಸ್ ಒಂದು ಸಬಾರ್ಡಿನೇಟಿಗೆ ಹೇಳಿದೆ, ನೀನ್ ಸ್ವಲ್ಪ ಹೋಗಪ್ಪ, ಅಲ್ಲಿ ಏನೋ ಆಗಿದೆ, ಸ್ವಲ್ಪ ನೀನ್ ಎದುರುಗಡೆ ಇರು ಅಂತ ಹೇಳಿ. ಫ್ಲೈಟ್ ಹೋಗಿ ಕೂತ್ಕೊಂಡೆ. ಫ್ಲೈಟ್ ಅಲ್ಲಿ ಕೂತ್ಕೊಂಡ್ಮೇಲೆ 2 ಅವರ್ ಜರ್ನಿ, 2 ತಾಸು ಮೊಬೈಲ್ ಆಫ್ ಆಗಿಬಿಡುತ್ತೆ, ಗೊತ್ತಲ್ಲ, ಫ್ಲೈಟ್ ಅಲ್ಲಿ ಕೂತಾಗ ಮೊಬೈಲ್ ಆಫ್ ಆಗುತ್ತೆ, ಫ್ಲೈಟ್ ಮಾಡಲ್ ಹೋಗುತ್ತೆ. 1 ತಾಸು ಯುದ್ಧ ನನ್ ಬಾಬನ್ ಜೊತೆ. ಯಾಕೆ ನನ್ ಮಗನೇ ಬೇಕಾಗಿತ್ತು ನಿನಗೆ ಸಹಜವಾಗಿ, ಯಾಕೆ ಹಿಂಗ್ ಮಾಡಿದೆ, ಹೇಗೆ, ಎಂತ ಯಾಕಂದ್ರೆ ಏನ್ ಆಗಿರ್ಬಹುದು ಅನ್ನೋದು ಇಮ್ಯಾಜಿನೇಷನ್ ಒಂದು. ಈಗ ನೋಡೋಕ್ಕೂ ಆಗ್ತಿಲ್ಲ, ಫೋನ್ ಮಾಡೋಕ್ಕೂ ಆಗ್ತಿಲ್ಲ, 2 ತಾಸುಗಳ ಮೌನ. ಸೊ ಅದು ಅದ್ಭುತವಾದ ಪರೀಕ್ಷೆ ಕಾಲ ಅದು. ಹಾಗೆ ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ಆದ್ರೂ ಕೂಡ 1 ತಾಸು ಇವೆಲ್ಲ ಮಾತಾಡ್ತು, 1 ತಾಸು ಸೈಲೆಂಟ್, ಎಕ್ದಮ್ ಸೈಲೆಂಟ್. ನಿನ್ನಿಷ್ಟ, ಅದು ನಿನ್ ಮಗು ಇದೆ, ನಂದಂತೂ ಅಲ್ಲ, ನಿನ್ ಮಗ. ಏನಾದ್ರೂ ಇದರಿಂದ ಒಳ್ಳೇದೇ ತೋರ್ಸ್ಬೇಕಂತ ಮಾಡ್ತಾ ಇದ್ದೆ ಕಾಣಿಸುತ್ತೆ. ನೀ ಏನೇ ತೋರ್ಸ್ಬೇಕಾದ್ರೂ ನನ್ ಮಗನ ಬೇಕಾ ನಿನಗೆ ಅನ್ನೋದು ಒಂದು ಯಥಾರ್ಥವಾದ ಜ್ಞಾನ ಹೇಗೆ ಸಹಜವಾಗಿರುತ್ತೆ, ಆ ರೀತಿಯಾಗಿ
12 ಗಂಟೆಗೆ ಇಳಿದೆ. ಇಳಿದ್ಮೇಲೆ ಎಲ್ಲವರು ಫೋಟೋ ಹಾಕಿದ್ರು. ಫೋಟೋ ನೋಡ್ತೀನಿ ಹೇಗಾಗಿದೆ ಅಂದ್ರೆ ಹೈವೇ ರೋಡ್ ಇದೆ. ಆ ರೀತಿ ಈ ಕಡೆಯಿಂದ ಅವನ್ ಬರ್ತಾ ಇದ್ದಾನೆ, ಈ ಕಡೆ ಒಂದು ರೋಡ್ ಇದೆ. ಅವನ್ ಜಸ್ಟ್ ಹಿಂಗ್ ಹೋಗುವಾಗ ಒಂದು ಲಾರಿದವನು ಈಗ ಸೈಡಿಗೆ ಬಂದಿದ್ದಾನೆ. ಇವನು ಅದಕ್ಕೆ ಸೈಡಿಗೆ ರೋಡ್ ಬ್ರೇಕ್ ಇರುತ್ತೆ ನಮ್ಗೆ, ಅದನ್ನ ಟಚ್ ಮಾಡಿ ಪಕ್ಕದ ರೋಡಿಗೆ ಬಂದ್ ಜಂಪ್ ಆಗಿದೆ. ಫುಲ್ ಗಾಡಿ 4-5 ಜಂಪ್ ಆಗಿದೆ. ಉಲ್ಟಾ ಜಂಪ್ ಆಗಿ ಗಾಡಿ ಬಿದ್ದ್ಬಿಟ್ಟಿದೆ. ಜೊತೆಗೆ ಮಗ, ಇನ್ನೊಬ್ಬನ ಫ್ರೆಂಡು, ಇಬ್ರೆ. ಆಯ್ತು, ಫೋಟೋ ನೋಡ್ತೀನಿ, ಎಲ್ಲಾ ಗಾಡಿ ನುಚ್ಚು ನೂರಾಗ್ಬಿಟ್ಟಿದೆ. ಹಿಂಗ್ ಪಚಡಿ ಆಗ್ಬಿಟ್ಟಿದೆ ಎಲ್ಲಾನು. ಏನಾಗಿರ್ಬೋದು ತಿಳ್ಕೊಳ್ಬೇಕು ನಾನು. ಇರ್ಲಿ ಅಂತ ಅನ್ಕೊಂಡು ಸಮಾಧಾನದಿಂದ ಕುಂತೆ. ಮತ್ತೆ 1 ತಾಸು ಆದ್ಮೇಲೆ ಫೋನ್ ಬಂತು. ಏನು ಆಗಿಲ್ಲಮ್ಮ, ನೀನ್ ಚಿಂತೆ ಮಾಡಬೇಡ, ಒಂದ್ ಸಣ್ಣದೊಂದ್ ಗಾಯ ಆಗಿದೆ, ಕೈಗೆ ಒಂದಿಷ್ಟು ಸ್ಕ್ರಾಚ್ ಬಿದ್ದಿದೆ ಅಷ್ಟೇ, ಏನೂ ಆಗಿಲ್ಲ. ಮತ್ತೆ ಕೊನೆಗೆ ನನ್ ಸಮಾಧಾನ ಆಗಲ್ಲ ಅಂತನೂ ಕೂಡ ನೀವು ವಿಡಿಯೋ ಕಾಲ್ ಕೂಡ ಮಾಡಿ ತೋರಿಸಿದ್ರು. ಇಷ್ಟು ಅದ್ಭುತ ಆಯ್ತು ಅಂತಂದ್ರೆ ಅನ್ಬಿಲೀವಬಲ್. ಅದನ್ನ ಯಾರಿಗೂ ಹೇಳಕ್ಕಾಗಲ್ಲ. ಇಡೀ ನಮ್ ಗುಲ್ಬರ್ಗ ಸೆಂಟರ್ ಶಬ್ದ ಶಾಕ್ ಆಗಿದೆ. ನನ್ನ ಆತ್ಮೀಯರೆಲ್ಲರೂ ಶಾಕ್ ಆಗಿದ್ದಾರೆ. ಆ ಫೋಟೋಗಳೆಲ್ಲ ಕಡೆ ಈಗಂತೂ ಯೂಟ್ಯೂಬ್ ಇದೆ, ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ಹರಿದಾಡಿ ಬಿಡುತ್ತದೆ. ಸರಳವಾಗಿ ಎಲ್ಲರಿಗೂ ವಾಟ್ಸಪ್ ಆಗಿದೆ. ಏನು ಆಗಿದೆ, ಎಷ್ಟು ಜನ ಹೋಗಿದ್ದಾರೆ, ಏನಾಗಿದೆ, ಎಷ್ಟು ಜನ ಹೋಗಿದ್ದಾರೆ, ಈ ರೀತಿಯಾಗಿ ಅಂತ ಒಂದು ಪ್ರಶ್ನೆಗಳು ಸಹಜವಾಗಿ ಕೇಳಿದ್ದಾರೆ. ಆದ್ರೆ ಏನು ಆಗಿಲ್ಲ ಅಂತ ಅಂದಾಗ ಅದು ಒಂದು ಆಶ್ಚರ್ಯ. ಆಮೇಲೆ ನಾನು ಬೇರೆ ಗಾಡಿ ಮಾಡ್ಕೊಂಡು ಬಂದೆ. ಬರುವಾಗ ಅಂದವೇನೆಲ್ಲ ಇತ್ತಲ್ಲ, ಹಾಗೆ ಇಳಿದು ನೋಡಿದೆ. 3 ಗಂಟೆಗೆ ಇಳಿದೆ, ನೋಡಿದೆ ಈ ರೀತಿ ಗಾಡಿ ಏನಾಗಿದೆ ಅಂತೇಳಿ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಬಣ್ಣ ಧಾಬಾ ಇತ್ತು. ಆ ಧಾಬಾದವ್ರು ಹೇಳಿದ್ರು, ಸರ್ ಹಿಂಗಾಗಿತ್ತಲ್ಲ, ನೀವು ನೋಡಿದ್ರ ಅಂತ ಕೇಳಿದೆ. ಏನ್ರಿ ನಿಮ್ ಮಗನೇನ್ರಿ ಅವರು? ಹೌದು ಸರ್ ಅಂತ. ಎಂತ ಅದ್ಭುತ ಮಗನನ್ನ ಹಾಡಿದ್ರಿ ನೀವು ಅಂತ. ಯಾಕೆ ಸರ್ ಏನ? ಅಲ್ಲ ರೀ, ಅಷ್ಟು ಪಾರ್ಟಿ ಅವರು 6 ಗಂಟೆಗೆ ಮಲಗಿದ್ದಾರೆ. ಇನ್ನು ಧಾಬಾದವರೆಲ್ಲ ಆಲ್ಮೋಸ್ಟ್ ನೈಟ್ ಸ್ವಲ್ಪ ಲೇಟ್ ಮಾಡಿ ಹೇಳ್ತಾರೆ. ಯಾಕಂದ್ರೆ ಅವ್ರು ರಾತ್ರಿ 1 ಗಂಟೆ 2 ಗಂಟೆ ತನಕ ಅವರು ವ್ಯವಹಾರ ಇರ್ತದೆ. ಎದ್ದಾರೆ. ಆಮೇಲೆ 6:30 7 ಗಂಟೆಗೆ ಎದ್ದೇಳ್ತಾರೆ. ಎದ್ದೇಳುವಾಗ ಅವ್ರ ಶಬ್ದ ಕೇಳಿನೇ ಎದ್ದಿದ್ದಾರೆ. ಅದು ಗಾಡಿ ಪಲ್ಟಿ ಆಗೋದು ಅವ್ನು ಕಣ್ಣಾರೆ ನೋಡಿದಾರೆ. ಅವ್ರು ನೋಡಿದ ಕಳನೆ ಏನಾಗಿದೆ ಅಂತ ನೋಡ್ತಾರೆ. ಪಲ್ಟಿ ಆಗ್ತಾ ಇದೆ, ಗಾಡಿ ಬಂದಿದೆ. ಮತ್ತೆ ಎದ್ದು ನೋಡ್ತಾರೆ, ಅವನು ಆರಾಮಾಗಿ ಹೊರಗಡೆ ಬಂದು ತಿರುಗಾಡ್ತಾ ಇದ್ದಾನಂತೆ. ಮತ್ತೆ ತಿರುಗಾಡಿ ಮತ್ತೆ ಇನ್ನೊಬ್ಬ ಪಕ್ಕದಲ್ಲಿ ಏನಿದ್ದ ಅವನಿಗೆ ಫ್ರಂಟ್ದ ಗ್ಲಾಸ್ ಹೊಡೆದು ಅವನನ್ನ ಎಳ್ಕೊಂಡಿದ್ದಾನ. ಎಳ್ಕೊಳ್ಳುವಾಗ ಒಂದು ಗ್ಲಾಸ್ ಹಚ್ಚಿದೆ ಅಷ್ಟೇ ಆಗಿದೆ. ಹಿಂಗಾಗಿ ಇಷ್ಟೊಂದು ಪವಾಡ ಆಗಿದೆ. ಅಂದ್ರೆ ಮತ್ತೆ 4 ಗಂಟೆಗೆಲ್ಲ ರೀಚ್ ಆದ. ನಾನು ನೋಡ್ತೀನಿ, ಆಶ್ಚರ್ಯ ಆಯ್ತು. ಥ್ಯಾಂಕ್ ಯು ಬಾಬಾ ಅಂತ ಹೇಳಿ. ಹೀಗೆ ಬಹಳ ಘಟನೆಗಳಾಗಿದೆ ನನ್ನ ಹತ್ರ. ಅವು ಒಂದು ಎಕ್ಸ್ಟೆಂಡ್ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ನಾನು ಸುಮಾರು ಲೌಕಿಕ ಜೀವನದಲ್ಲಿ ಮುಂಚೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಆಫ್ಟರ್ 2 ಇಯರ್ಸ್, ಯಾವ ಜ್ಞಾನದಲ್ಲಿ ಬಂದು 2 ವರ್ಷದ ನಂತರ ನಾನು ಎಲ್ಲಾ ಪೂಜೆಗಳನ್ನು ನಿಲ್ಸಿದ್ದೀನಿ. ಪೂಜೆ ಮಾಡಿದ್ರು ಕೂಡ ಕೈ ಮುಗಿಯೋದಿಲ್ಲ, ನೋಡ್ತೀನಿ. ಸೊ ಬಾಬಾ ಈ ಮಗುವಿಗೆ, ಈ ಆತ್ಮಕ್ಕೆ ಇಷ್ಟೊಂದು ಶಕ್ತಿಶಾಲಿ ಕೊಟ್ಟಿದೆ, ಇಷ್ಟೊಂದು ಪೂಜೆನ ಯೋಗ್ಯ ನೀನ್ ಮಾಡಿದ್ಯಾ ಅಂದ್ರೆ ನಾನು ಇದಕ್ಕಿಂತ ಹೆಚ್ಚಾಗ್ಬೇಕು. ಯಾಕಂದ್ರೆ ಅವರು ಇತ್ತೀಚೆಗೆ ಅಂದ್ರೆ ದ್ವಾಪರ ಯುಗದಿಂದ ಇತ್ತೀಚೆಗೆ ಬಂದವರು ಇಷ್ಟೊಂದು ಅವ್ರಿಗೆ ಗಾಯನ ಪೂಜನ ಆಗ್ತಾ ಇದೆ ಅಂದ್ರೆ ನಾನು ಇವ್ರಿಗಿಂತ ಶ್ರೇಷ್ಠ ಆಗ್ಬೇಕಾಗಿದೆ ಅಂತ ಆ ಒಂದು ಮೂರ್ತಿನ ನಾನು ಚೆನ್ನಾಗಿ ದೃಷ್ಟಿಯಲ್ಲಿ ನೋಡ್ತೀನಿ. ಇದನ್ನೇ ಕೂಡ ಮನೆಯಲ್ಲೂ ಕೂಡ ನಾವು ನಮ್ಮ ಯಜಮಾನರು ಮಾಡ್ತಾರೆ ಅವ್ರ ಪೂಜೆ. ಯಾಕಂದ್ರೆ ಇನ್ನೂ ಅವರು ಜ್ಞಾನದಲ್ಲಿ ಪಕ್ಕ ಇಲ್ಲ ಅಂದಾಗ ಅವ್ರು ಪೂಜೆ ಮಾಡ್ತಾರೆ. ನಾವು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ದೀಪಾವಳಿಗೆ, ಅದನ್ನೆಲ್ಲ ಬಿಟ್ಬಿಟ್ಟೆ. ಆದ್ರೂ ನನಗೆ ಅದರಿಂದ ಬೇಜಾರಂತೂ ಏನೂ ಆಗಿಲ್ಲ. ಬಿಟ್ನಲ್ಲ ಹೀಗಾಗಿದೆ ಅಂತ ಯಾವ್ದು ಕೂಡ ಇಲ್ಲಿವರೆಗೂ ಆಗಿಲ್ಲ. ಇನ್ನು ಹೆಚ್ಚಿನೇ ಆಗಿದೆ ಹೊರತಾಗಿ ಕಮ್ಮಿ ಅಂತೂ ಆಗಿಲ್ಲ. 2 ಮಕ್ಕಳು ಕೂಡ ಕ್ಲಾಸ್ 1 ಇದ್ದಾರೆ. MSc 9.2 CGPA ಅವರು ವೆಲ್ಲೂರು ಅದರಲ್ಲೂ ಕೂಡ ಒಳ್ಳೆ ಜಾಬ್, ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ಅವನಿಗೆ ಜಾಬ್ ಸಿಕ್ಕಿದೆ. ಇಬ್ರು ಒಳ್ಳೇದಾಗಿ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ನನಗೆ ಕ್ಲಾಸ್ 1 ಆಫೀಸರ್ ಹುದ್ದೆ ಹೆಂಗಿರ್ತದೆ ಅಂದ್ರೆ ಕೆಳಗಡೆ ಮುಳ್ಳಿನ ಹುದ್ದೆ ಇದ್ದಂಗೆ ಇರ್ತದೆ. ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಕೈ ತುಂಬಾ ಸಂಬಳ, ನಾಮ್ ಶಾನ್ ಎಲ್ಲ ಇರುತ್ತದೆ. ಆದ್ರೆ ಸಮಸ್ಯೆಗಳು ಬರ್ತದೆ. ಜನರು ಒಂದು ಟೈಪ್ ಜನ ಬರೋದಿಲ್ಲ, ಸುಮಾರು ವೆರೈಟಿ ಜನ ಬರ್ತಾರೆ. ಅವರೆಲ್ಲರನ್ನೂ ಕೂಡ ನಾನು ಫೇಸ್ ಮಾಡ್ಬೇಕಾಗ್ತಾ ಇರ್ತದೆ. ಆದ್ರೆ ನಾನು ಬಾಬಾಗೆ ಹೇಳ್ತೇನೆ, ಕುಂದ್ರಬೇಕಾದ್ರೂ ಕೂಡ ನಾನು ನನ್ನ ಕುರ್ಚಿ ಮೇಲೆ ಕೂಡ್ಬೇಕಾದ್ರೆ ಕೂತ್ಕೊಂಡು 1 ನಿಮಿಷ ನಾನು ಸೈಲೆಂಟ್ ಆಗಿ ಆ ಒಂದು ಇಡೀ ರೂಮ್ ಅಲ್ಲಿ ವೈಬ್ರೇಷನ್ ನೋಡ್ತೀನಿ, ಶಾಂತತೆನ ಅನುಭವಿಸ್ತೀನಿ. ಅದಾದ ನಂತರ ಯಾವುದೇ ಒಂದು ಸೈನ್ ಮಾಡ್ಬೇಕಾದ್ರೂ
बाबा ये तुम्हारा है, आपने डिसीजन ली है, मैंने डिसीजन नहीं, जो भी करना है आप डिसीजन ली, ಮೈತೋ ನಿಮಿತ್ತಪ್ಪು ಅಂತ ಹೇಳಿ ಅನ್ಕೊಂಡೆ ನಾನು ಸಹಿ ಮಾಡಿ ಪ್ರತಿಯೊಂದು ಸಹಿ ಮಾಡ್ಬೇಕಾದ. ಬಾಬಾ ಈ ಹುದ್ದೆ ನೀನ್ ಕೊಟ್ಟಿದ್ದು, ನಾನಂತೂ ಅದಕ್ಕೆ ಯೋಗ್ಯ ಇದನ್ನೂ ಇಲ್ಲ ನನ್ಗೆ ಗೊತ್ತಿಲ್ಲ, ಆದ್ರೆ ಇದನ್ನ ನೀನ್ ನಡ್ಸ್ಕೊಂಡು ಹೋಗ್ತಾ ಇದೆಯಾ ಅಂತ ಅನ್ಕೊಂಡೆ ನಾನು ಪ್ರತಿಯೊಂದು ಸೈನನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅನ್ಸುತ್ತೆ ಸಹಜವಾಗಿ, ಏನು ಹೆಣ್ಮಗಳು ಅನ್ನೋದು ಒಂದು ಎಲ್ಲರೂ ಕೂಡ ಹೆಂಗೆ ಅನ್ನಿಸ್ತಾರೆ, ಇಲ್ಲಿವರೆಗೂ ಯಾಕೆ ನಮಗೆ ಬ್ರಹ್ಮಕುಮಾರಿದವರಿಗೆ ಅಷ್ಟೊಂದು ಮಾನ್ಯತೆ ಸಿಗ್ತಾ ಇಲ್ಲ, ಫಸ್ಟ್ ಇಲ್ಲಿಂದ ಈಗಂತೂ ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಕೂಡ ಅಲ್ಲಿ ಪಟ್ಟದ ಪೀಠದ ಮೇಲೆ ಅವರು ಮಾತೆಯರಿರ್ತಾರೆ ಅನ್ನೋದಕ್ಕೆ, ಹೆಣ್ಮಕ್ಳು ಅನ್ನೋದಕ್ಕೆ ಆ ಒಂದು ಇರೋದ್ರಿಂದ ಸ್ವಲ್ಪ ತುಚ್ಛ ಭಾವನೆಯಿಂದ ಕಾಣ್ತಿರ್ತಾರೆ. ಆದ್ರೆ ನಮ್ಮ ವ್ಯಕ್ತಿತ್ವ, ನಮ್ಮ ನಡೆ ನುಡಿ, ನಾವು ಮಾತಾಡ್ತಕ್ಕಂತ ಒಂದು ಚತುರತೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲೇ ಹೋದ್ರು ಕೂಡ 1 ವರ್ಷದಲ್ಲಿ ಎಲ್ಲರೂ ಕೂಡ ನಮ್ಗೆ ಇಷ್ಟಪಡ್ತಾರೆ ಅವ್ರ ಮಾತುಗಳಿಗೆ. ಮತ್ತೆ ಅವ್ರು ನನಗೆ ಸುಮಾರು ಜನ ಹೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಏನು ಅದು ಗೊತ್ತಿಲ್ಲ, ನಿಮ್ಮ ಹತ್ರ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ ನೋಡಿ ಅಂತಾರೆ. ಅದ್ರ ಮೇಲೆ ಯಾರ ಮುಂದೆ ಆಗ್ತಾ ಇರ್ತಕ್ಕಂಥ ವಿಷಯಗಳು ನಿಮ್ ಮುಂದೆ ಹೇಳ್ಬೇಕು ಅನ್ಸುತ್ತೆ. ಇದು ಒಂದು ನಾನು ನೋಡಿದೀನಿ, ಸುಮಾರು ಜನ ಹೇಳ್ತಾರೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಎಲ್ಲ ಕರೋಡ್ಪತಿಗಳು ಬರ್ತಾರೆ, ಹೆವಿ ಇನ್ವೆಸ್ಟರ್ಸ್ ಇರ್ತಾರೆ, ಅವರೆಲ್ಲರೂ ಹೇಳ್ತಾರೆ, ಇಲ್ಲ ಮೇಡಮ್ ನಿಮ್ಗೆ ಏನೋ ಗೊತ್ತಿಲ್ಲ, ನಿಮ್ ಮುಂದೆ ಎಲ್ಲಾನು ಹೇಳ್ಬೇಕು ಅನ್ಸುತ್ತೆ, ಹೇಳಿ ಪರವಾಗಿಲ್ಲ. ನಾನು ಎಲ್ಲದಕ್ಕೂ ಇವನ್ ಒಂದು ಅಧಿಕಾರಿಯಾಗಿನೂ ಕೂಡ ಅವರಿಗೆ ಮಾತಾಡ್ತೀನಿ, ಅವ್ರು ತಮ್ಮ ವೈಯಕ್ತಿಕನೂ ಕೂಡ ಹೇಳ್ತಾರೆ. ಈ ರೀತಿಯಾಗಿ ನನ್ನ ಒಂದು ಜೀವನ ನಡೆದಿದೆ. 13 ವರ್ಷದ ಜೀವನ ತುಂಬಾ ಯಶಸ್ವಿಯಾದಂತ ಒಂದು ಜೀವನ ಇದೆ. ಬಾಬಾನಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾನು ಸೆಂಟ್ರ್ ಹೋಗದೆ ಇರ್ತೀನಿ, ಆಗಾಗಲ್ಲ. ಆದ್ರೆ ಎಳೆತ ಮಾತ್ರ ಇರುತ್ತೆ, ಒಂದು ಸೆಳೆತ ಮಾತ್ರ ಇದ್ದೇ ಇರುತ್ತೆ. ಇವತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲಲ್ಲ, ಟಯರ್ಡ್ ಆಗಿ ಬಂದಾಗ ಹೋಗ್ಬೇಕಾಯ್ತು ಅಂತ ಆಗೋದಿಲ್ಲಲ್ಲಪ್ಪ ಅಂತ ಅನ್ಕೊಳ್ತೀನಿ. ಆದ್ರೆ ಇನ್ನೆಲ್ಲಿ ಬಾಬಾನ್ ನೋಡ್ಬೇಕು ಅಂತಂದ್ರೆ ಮತ್ತೆ ಎಲ್ಲಾನು ಈ ರೀತಿಯಾಗಿ ನನ್ನ ಜೀವನ. ನೀವು ಕೂಡ ಸರಿ, ಇನ್ನೇನು ತುಂಬಾ ಹತ್ತಿರದಲ್ಲಿದೆ. ನೀವು ಕೂಡ ಕಂಟ್ರಿಗೆ ಹೋಗಿ ಏನೇ ಇದ್ರು ಕೂಡ ಬಾಬಾನ ಜೊತೆ ನೇರವಾಗಿ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಅದು ಅಣ್ಣ ಕೇಳಿಸ್ತಾ ಇಲ್ಲ. ಮೈಕ್ ಆಫ್ ಆಗಿದೆ ಅಣ್ಣ. ಓಕೆ.